ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಸುವರ್ಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ತಿಳಿಯೋಣ ಯುಗಾದಿ ಹಬ್ಬದ ಪ್ರಾಮುಖ್ಯತೆ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ, ಕಾಲ, ಆದಿ, ಆರಂಭ ಎಂಬ ಪದದಿಂದ ಬಂದಿದೆ. ಹೊಸ ಯುಗದ ಆರಂಭ ಎಂಬ ಅರ್ಥವನ್ನು ನೀಡುತ್ತದೆ. ಹಬ್ಬ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಚೈತ್ರ ಮಾಸದ ಮೊದಲ ದಿನದಂದು ಆಚರಿಸಲಾಗುತ್ತದೆ. ಯುಗಾದಿಯು ನಮಗೆ ಹೊಸ ಆರಂಭದ ಅವಕಾಶ, ಹಳೆ ತಪ್ಪುಗಳನ್ನು ಮರೆತು ಮುಂದೆ ಸಾಗುವ ಪ್ರೇರಣೆ, ಉತ್ತಮ ಸಂಕಲ್ಪಗಳನ್ನು ತೆಗೆದುಕೊಳ್ಳುವ ಸಮಯ. ಪ್ರಕೃತಿಯಲ್ಲಿ ವಸಂತ ಋತುವಿನಲ್ಲಿ ಹೊಸ ಮಗ್ಗುಗಳು ಮೂಡುವಂತೆ ನಮ್ಮ ಜೀವನದಲ್ಲೂ ಹೊಸ ಚಿಂತನೆಗಳು ಮೂಡಬೇಕೆಂಬ ಸಂದೇಶವನ್ನು ಕೊಡುತ್ತದೆ. ಯುಗಾದಿ ಹಬ್ಬದ ದಿನದಂದು ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆಗಳ ತೋರಣ ಹಾಕಲಾಗುತ್ತದೆ. ಮನೆಯ ಮುಂದೆ ಸುಂದರವಾದ ರಂಗೋವಲಿ ಬಿಡಲಾಗುತ್ತದೆ. ಹೊಸ ವರ್ಷದ ಪಂಚಾಂಗವನ್ನು ಪುರೋಹಿತರು ಅಥವಾ ಮನೆಯ ಹಿರಿಯರು ಓದಿ ಆ ವರ್ಷದ ಫಲಗಳನ್ನು ತಿಳಿಯುತ್ತಾರೆ. ಯುಗಾದಿ ದಿನ ವಿಶೇಷವಾಗಿ ಯುಗಾದಿ ಪಚಡಿ ತಯಾರಿಸಲಾಗುತ್ತದೆ. ಇದರಲ್ಲಿ 6 ರುಚಿಗಳು ಇರುತ್ತವೆ: ಬೇವು ಕಹಿ, ಬೆಲ್ಲ ಸಿಹಿ, ಹುಣಸೆ ಹುಳಿ, ಮೆಣಸಿನಕಾಳು ಖಾರ, ಮಾವಿನಕಾಯಿ ಚುರುಕುತನ. ಇದರ ಅರ್ಥ ಜೀವನವು ಎಲ್ಲ ಭಾವನೆಗಳ ಸಂಯೋಜನೆ ಎಂಬುದು. ಯುಗಾದಿ ವಸಂತ ಋತುವಿನಲ್ಲಿ ಬರುತ್ತದೆ. ಮರಗಳು ಹೂ ಬಿಡುತ್ತವೆ, ಬೆಳೆಗಳು ಹೊಸ ಚಕ್ರ ಆರಂಭವಾಗುತ್ತದೆ, ಪರಿಸರ ಹಸಿರಾಗಿರುತ್ತದೆ. ಇದು ರೈತರಿಗೆ ಉತ್ತಮ ಬೆಳೆಯ ಆಶೆಯನ್ನು ನೀಡುತ್ತದೆ. ಹೀಗಾಗಿ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬವೂ ಆಗಿದೆ. ಹಬ್ಬಗಳು ನಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತವೆ, ಒತ್ತಡ ಕಡಿಮೆ ಮಾಡುತ್ತವೆ, ಧನಾತ್ಮಕ ಚಿಂತನೆಗಳ ಬೆಳೆಸುತ್ತವೆ, ಹೊಸ ಗುರಿಗಳನ್ನು ನಿಗದಿಪಡಿಸಲು ಪ್ರೇರೇಪಿಸುತ್ತವೆ. ಹೊಸ ವರ್ಷ ಎಂಬ ಭಾವನೆ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ. ಮನೆಯಲ್ಲಿ ಯುಗಾದಿ ಆಚರಣೆಯಿಂದ ನಮ್ಮ ಸಂಸ್ಕೃತಿ ಉಳಿಯುತ್ತದೆ. ಮಕ್ಕಳಿಗೆ ಸಂಪ್ರದಾಯದ ಅರಿವು ಬರುತ್ತದೆ. ಭಾಷೆ, ಆಹಾರ ಮತ್ತು ಆಚರಣೆಗಳು ಮುಂದಿನ ಪೀಳಿಗೆಗೆ ಸಾಗುತ್ತವೆ. ಆದ್ದರಿಂದ ನೀವು ಕೂಡ ನಿಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿ ಮತ್ತು ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿಸಿ. ಈ ನಮ್ಮ ವಿಚಾರಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ತೆ.